ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಈವ್ನಿಂಗ್. ಇವತ್ತು ಕೂಡ ಜ್ಯೋತಿಷ್ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಒಂದು ವಿಶೇಷವಾದ ಟಾಪಿಕ್ ಮೇಲೆ ಚರ್ಚೆ ಮಾಡೋಣ. ಇವತ್ತಿನ ಟಾಪಿಕ್ ಹೆಸರು ಗುರು ಗೋಚಾರ ಇನ್ ಕರ್ಕ ರಾಶಿ. ಗುರು ಕರ್ಕ ರಾಶಿಯಲ್ಲಿ ಉಚ್ಚನಾಗಲಿಕ್ಕೆ ಹೋಗ್ತಾ ಇದ್ದಾನೆ. ತುಂಬ ವೀಡಿಯೋಸು ರೀಲ್ಸ್ ನೋಡಿಬಿಟ್ಟು ಬಹಳಷ್ಟು ಮಹತ್ವಾಕಾಂಕ್ಷೆ ಆಸೆಯ ಗೋಪುರವನ್ನು ಕಟ್ಕೊಂಡಿರ್ತೀರ, ಅದಾಗುತ್ತೆ ಇದಾಗುತ್ತೆ ಅಂತ. ಬಟ್ ನಾನು ಒಂದೇ ಒಂದು ಪಾಯಿಂಟ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಭಾಳ ಓವರ್ ಎಕ್ಸ್ಪೆಕ್ಟೇಷನ್ಸು ಇಟ್ಕೊಳ್ಳಿಕ್ಕೆ ಹೋಗಬೇಡಿ. ಕಾರಣ ಏನು ಅಂದರೆ, ಸ್ವಲ್ಪ ವೀಡಿಯೋಸ್ಗಳಲ್ಲಿ ರೀಲ್ಸ್ಗಳಲ್ಲಿ ಮಸಾಲೆ ಹಾಕಿ ಬೆಣ್ಣೆ ಹಾಕಿ ಹೇಳಬೇಕಾಗ್ತದೆ. ಆಗ ಮಾತ್ರ ವ್ಯೂಸು ಹೆಚ್ಚಾಗ್ತದೆ. ಓಕೆ, ಬಟ್ ವಾಸ್ತವವಾಗಿ ಆ ಥರ ಏನೂ ಇರೋದಿಲ್ಲ. ಓಕೆ, ಯಾಕಂದರೆ ಭಾಳಷ್ಟು ಆ್ಯಂಗಲಲ್ಲಿ ವಿಚಾರ ಇರ್ತವೆ. ಒಂದು, ನಿಮ್ಮ ಲಗ್ನ ಯಾವುದು, ರಾಶಿ ಯಾವುದು, ಲಗ್ನದಿಂದ ಮತ್ತು ರಾಶಿಯಿಂದ ಗುರು ಯಾವ ಮನೆಯ ಸ್ವಾಮಿ, ಜನ್ಮ ಜಾತಕದಲ್ಲಿ ಗುರು ಯಾವ ಸ್ಥಾನದಲ್ಲಿದ್ದಾನೆ, ಎಷ್ಟು ಡಿಗ್ರಿಯಲ್ಲಿದ್ದಾನೆ, ಅವನ ಜೊತೆ ಅನ್ಯ ರೀತಿಯಾದ ಯಾವುದಾದ್ರೂ ಗ್ರಹಗಳಿದಾವ, ಮೇಲಾಗಿ ಭಾಳ ಮುಖ್ಯವಾಗಿ ಅವನ ಮಹಾದಶ ಅಂತರ್ದಶ ಭುಕ್ತಿ ನಡೀತಾ ಇದೆಯೋ ಅಲ್ಲೋ. ಗುರು ಎಲ್ಲೇ ಹೋಗಲಿ, ಯಾವುದೇ ಮನೇಲಿ ಹೋಗಲಿ, ಉಚ್ಚನಾಗಲಿ ನೀಚನಾಗಲಿ ಏನೇ ಆಗಲಿ, ನಿಮಗೆ ಮಹಾದಶ ಭುಕ್ತಿ ನಡೀತಾ ಇದ್ದರೆ ಮಾತ್ರ ಫಾರ್ 365 ಡೇಸು ಆ ಒಂದು ರಿಸಲ್ಟ್ಸ್ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಮಹಾದಶನೂ ಇಲ್ಲ ಭುಕ್ತಿನೂ ಇಲ್ಲ ಅಂದರೆ ಅದೇನು ನಿಮಗೇನು ಸಂಬಂಧ ಇಲ್ಲ. 5-10% ಅಷ್ಟೇ ನಿಮಗೆ ಒಂದು ಗುರುವಿನ ಬಲ ಸಿಗ್ಬೋದು ಅಷ್ಟೇ. ಓಕೆ, ಯಾರ ಜಾತಕದಲ್ಲಿ ಆಲ್ರೆಡಿ ಗುರು ವೆಲ್ ಪ್ಲೇಸ್ಡ್ ಇದ್ದಾನೆ, ವೆಲ್ ರಿಸಲ್ಟ್ಸ್ ಕೊಡ್ತಾ ಇದ್ದಾನೆ, ಅಂಥವರಿಗೆ ಗುರು ಉಚ್ಚನಾದಾಗ ಅವ್ರದ್ದೇ ಮಹಾದಶ ಭುಕ್ತಿ ನಡೀತಿರ್ಬೇಕಾದ್ರೆ ಅವರಿಗೆ ಸೋನೆ ಪೇ ಸುಹಾಗ ಅಂತೀವಿ ನಾವು. ಅವರಿಗೆ ಭಾಳ ಪೀಕ್ ಲೆವೆಲ್ಗೆ ಹೋಗ್ತಾರೆ ಅವರು. ಮಿಕ್ಕಿದ ಬೇರೆ ಎಲ್ಲ ಜನರು ಏನಿದ್ರೆ ನಾರ್ಮಲಿ ಆ್ಯಸ್ ಇಟ್ ಈಸ್ ಇರ್ತದೆ. ಅಂಥ ಏನು ವಿಶೇಷವಾದ ಅದ್ಭುತವಾದ ಏನಾಗೋದಿಲ್ಲ. ಓಕೆ, ಒಂದು ಗುರು ಏನಿದ್ದಾನೆ ಮೂಲ ಜಾತಕದಲ್ಲಿ 9 ಮತ್ತು 12ನೇ ಮನೆ ಸ್ವಾಮಿ ಆಗ್ತಾನೆ. ಓಕೆ, ಗುರು ಭಾಳ ಮುಖ್ಯವಾಗಿ ವಿಸ್ಡಮ್, ನಾಲೆಜ್, ಕಲ್ಚರ್, ಭಕ್ತಿ ಮತ್ತು ಜ್ಞಾನವನ್ನು ಇಂಡಿಕೇಟ್ ಮಾಡುತ್ತೆ. ಯಾರ ಜಾತಕದಲ್ಲಿ ಗುರು ಸೆಕೆಂಡ್ ಲಾರ್ಡ್ ಇದ್ದಾನೆ, 11th ಲಾರ್ಡ್ ಇದ್ದಾನೆ, ಅಂಥವರಿಗೆ ಮಾತ್ರ ಫೈನಾನ್ಷಿಯಲ್ ರಿಲೇಟೆಡ್ಡು ಸ್ವಲ್ಪ ಲಾಭ ನೋಡ್ಲಿಕ್ಕೆ ಸಿಗುತ್ತೆ ಸ್ವಲ್ಪ. ಓಕೆ, ಭಾಳ ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು. ಏನೋ ಭಯಂಕರ ಕೋಟಿಗಟ್ಟಲೆ ಬರುತ್ತೆ, ಇಲ್ಲ ಇಲ್ಲ ಇಲ್ಲ. 10,000 ಮಾಡ್ತಾ ಇದ್ದವನಿಗೆ 15,000 ಬರುತ್ತೆ. ಗುರುವಿನ ಭುಕ್ತಿ ಮಹಾದಶ ನಡೀತಿರ್ಬೇಕಾದ್ರೆ, ಪ್ಲಸ್ ಗುರು ಶುಡ್ ಬಿ ದ ಲಾರ್ಡ್ ಆಫ್ 2nd or 11th ಹೌಸ್. ಓಕೆ, ಆಗ ಏನಿದೆ ಸ್ವಲ್ಪ ಲಾಭದಲ್ಲಿ 365 ಡೇಸ್ ತನಕ ಚೂರ್ ರೈಸ್ ನೋಡ್ಲಿಕ್ಕೆ ಸಿಗುತ್ತೆ. ಓಕೆ, ಇನ್ನು ನೆಕ್ಸ್ಟು ಕೂಡ ದಶಾ ಭುಕ್ತಿ ಚಲನೆ ಒಳ್ಳೆ ಗ್ರಹ ಇತ್ತು ಅಂದರೆ ಕಂಟಿನ್ಯೂ ಆಗುತ್ತೆ ಫೈನಾನ್ಷಿಯಲ್ ಗೇನ್ಸ್. ಓಕೆ, ಆ ಥರ. ಸೊ ಗುರು ಏನಿದ್ದಾನೆ ಮೊಟ್ಟ ಮೊದಲನೇದಾಗಿ ಕರ್ಕ ರಾಶಿಯಲ್ಲಿ ಉಚ್ಚನಾದಾಗ ಯಾರ ಜಾತಕದಲ್ಲಿ ಭುಕ್ತಿ ಮಹಾದಶ ನಡೀತಾ ಇರ್ತದೆ, ಫಸ್ಟ್ ಗುರು ಕೊಡೋದೇ ಮಾನಸಿಕ ನೆಮ್ಮದಿ, ಮನಃಶಾಂತಿ, ಕೂಲ್, ಪೀಸ್. ಇದು ಫಸ್ಟ್ ನೋಡ್ಲಿಕ್ಕೆ ಸಿಗುತ್ತೆ. ಯಾರ ಜಾತಕದಲ್ಲಿ ಇಲ್ಲಿವರೆಗೂ ರಾಹು ಮಹಾದಶ ನಡೀತಾ ಇರ್ತದೆ, ರಾಹು ಭುಕ್ತಿಯಲ್ಲಿ ಸಿಕ್ಕಾಪಟ್ಟೆ ಹೈಪರ್ ಆಗಿಬಿಟ್ಟು ಏನೇನೋ ಕರ್ಮಕಾಂಡಗಳು, ಸಮಸ್ಯೆಗಳು, ನಾನಾ ರೀತಿಯಾದ ಗೊಂದಲಗಳು, ಭಯಂಕರವಾದ ಆಲ್ಕೋಹಾಲು, ಸಿಗರೆಟ್ ಸ್ಮೋಕಿಂಗ್ ಹ್ಯಾಬಿಟ್ಸ್ಗಳು ಆಗಿ ಹೋಗಿರ್ತವೆ, ಕಿರಿಕಿರಿಗಳು. ಓಕೆ, ರಾಹು ಇದ್ದಾಗ ಯಾವಾಗ ಗುರುವಿನ ಭುಕ್ತಿ ಮಹಾದಶ ಒಳಗಡೆ ಗುರು ಉಚ್ಚನಾಗ್ತಾನೆ, ದಟ್ ಪಾಯಿಂಟ್ ಏನಿದೆ, ಮನುಷ್ಯನ ಆ ವ್ಯಕ್ತಿಯ ಮೈಂಡು ಒಂದು ಗದ್ದಲಮಯ ಆಗಿರುವಂತಹ ಒಂದು ಮಾರ್ಕೆಟ್ ಪ್ಲೇಸ್, ಫಿಶ್ ಮಾರ್ಕೆಟಿಂದ ಒಂದು ಪ್ರಶಾಂತವಾದ ದೇವಸ್ಥಾನದಲ್ಲಿ ಕೂತ್ಕೊಂಡಾಗ ಯಾವ ರೀತಿ ಮನಸ್ಸಿರುತ್ತೆ, ಫಸ್ಟ್ ಈ ಕ್ಯಾರೆಕ್ಟರು ಪಾಯಿಂಟು ಆ ವ್ಯಕ್ತಿಯಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಮನಃಶಾಂತವಾಗ್ಲಿಕ್ಕೆ ಶುರು ಮಾಡುತ್ತೆ. ವ್ಯಕ್ತಿಗೆ ಯಾವಾಗಲೂ ಒಂದು ಮನಸ್ಸು ಶಾಂತವಾಗಿರಬೇಕು ಅನ್ನುವಂಥ ಹಂಬಲ ಹೆಚ್ಚಾಗ್ಲಿಕ್ಕೆ ಶುರು ಮಾಡುತ್ತೆ. ವ್ಯಕ್ತಿ ಮೆಡಿಟೇಷನ್ ಮಾಡ್ತಾನೆ, ಯೋಗ ಮಾಡ್ಲಿಕ್ಕೆ ಶುರು ಮಾಡ್ತಾನೆ, ಅನಾವಶ್ಯಕವಾದ ಕಿರಿಕಿರಿಗಳಿಂದ ದೂರ ಆಗಲಿಕ್ಕೆ ಶುರು ಮಾಡ್ತಾನೆ. ಇದು ಫಸ್ಟ್ ಪಾಯಿಂಟ್. ಗುರುವಿನ ಭುಕ್ತಿ ಯಾರ್ದು ನಡೀತಾ ಇದೆ, ಮಹಾದಶ ನಡೀತಾ ಇದೆ, ಗುರು ಉಚ್ಚನಾಗಿ ಕರ್ಕ ರಾಶಿಗೆ ಬರುವಾಗ ಇದೊಂದು ನೋಡ್ಲಿಕ್ಕೆ ನಿಮ್ಗೆ ಸಿಗುತ್ತೆ. ಓಕೆ, ಎರಡನೇದು ಯಾರಾದರೂ ಸ್ವಲ್ಪ ರಿಯಲ್ ಎಸ್ಟೇಟು, ಭೂಮಿ ಭವನ ವಾಹನದ ರಿಲೇಟೆಡ್ ಆಲ್ರೆಡಿ ಆ ಬಿಸ್ನೆಸ್ಸಲ್ಲಿದ್ದವರು.
ಓಕೆ. ಏನೋ ಇಲ್ಲಿ ಗುರು ಬಂದ ಈಗ ಶುರು ಮಾಡ್ತೀನಿ ನಾನು ಇವತ್ತು ರಿಯಲ್ ಎಸ್ಟೇಟ್ ಇಲ್ಲ, ಆ ಥರ ಇಲ್ಲ. ಓಕೆ. ಆಲ್ರೆಡಿ ಯಾರು ರಿಯಲ್ ಎಸ್ಟೇಟಲ್ಲಿದ್ದಾರೆ, ಆಲ್ರೆಡಿ ಯಾರು ಇಂಟೀರಿಯರ್ ಡಿಸೈನರ್ ಇದ್ದಾರೆ, ಆಲ್ರೆಡಿ ಯಾರು ಆರ್ಕಿಟೆಕ್ಚರ್ ಇಂಜಿನಿಯರ್ ಇದ್ದಾರೆ, ಆಲ್ರೆಡಿ ಯಾರು ರಿಯಲ್ ಎಸ್ಟೇಟ್ ಬ್ರೋಕರ್ ಇದ್ದಾನೆ, ಆಲ್ರೆಡಿ ಯಾರು ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ಸೇಲ್ಸ್ ಆ್ಯಂಡ್ ಸರ್ವಿಸಲ್ಲಿದ್ದಾನೆ, ಆಲ್ರೆಡಿ ಯಾರ್ದು ನ್ಯೂ ವೆಹಿಕಲ್ಸ್ ಸೇಲ್ಸ್ ಆ್ಯಂಡ್ ಸರ್ವಿಸಲ್ಲಿದ್ದಾನೆ, ಅಂಥ ವ್ಯಕ್ತಿಗಳಲ್ಲಿ ಅವರ ಇನ್ಕಮಲ್ಲಿ ಸ್ವಲ್ಪ ರೈಸು ನೋಡ್ಲಿಕ್ಕೆ ಸಿಗುತ್ತೆ. ನಂಬರ್ 1 ಮನಃಶಾಂತಿ. ನಂಬರ್ 2 ಈ ಫೀಲ್ಡಲ್ಲಿ ಆಲ್ರೆಡಿ ಇರೋರಿಗೆ ಮಾತ್ರ ಸ್ವಲ್ಪ ಲಾಭ ನೋಡ್ಲಿಕ್ಕೆ ಸಿಗುತ್ತೆ. ಓಕೆ. ಮೇಲಾಗಿ ಸ್ವಲ್ಪ 4th ಹೌಸ್ ಕರ್ಕ ರಾಶಿ ಮದರಿಗೆ ರಿಲೇಟೆಡ್ಡು, ಗುರು ಒಂದು ದೈವ ಭಕ್ತಿಗೆ ರಿಲೇಟೆಡ್ಡು. ಕೆಲವು ಸರಿ ಏನಾಗುತ್ತೆ, ತಾಯಿಯನ್ನು ಅಥವಾ ಮದರನ್ನು ತೀರ್ಥಕ್ಷೇತ್ರ ಪ್ರವಾಸಕ್ಕೆ ಕರ್ಕೊಂಡು ಹೋಗಿ ಕಾಶಿ ಗೀಶಿ ಅಲ್ಲಿ ಇಲ್ಲಿ ತೋರಿಸೋದಿರ್ಬೋದು. ಸೊ ಈ ಥರದ್ದು ಕೂಡ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. 4th ಹೌಸ್ ಕಂಫರ್ಟ್ಸಿನ ಮನೆ. ವ್ಯಕ್ತಿ ಬಹಳ ಕಂಫರ್ಟ್ ಝೋನಲ್ಲಿ ಇರ್ಲಿಕ್ಕೆ ಶುರು ಮಾಡ್ತಾನೆ. ಭಾಳ ಗದ್ದಲ ಅಥವಾ ಕಿರಿಕಿರಿ, ಕಾಂಟ್ರವರ್ಷೀಸಿಂದ ದೂರ ಆಗಲಿಕ್ಕೆ ಶುರು ಮಾಡ್ತಾನೆ. ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಓಕೆ. ಎಲ್ಲೇ ಇರಲಿ ಆ ಆ ಮನೆಗೆ ಸಂಬಂಧಿತವಾಗಿ ಆ ವ್ಯಕ್ತಿಗೆ ಒಂಥರ ಮಾನಸಿಕ ನೆಮ್ಮದಿ ಬರಲಿಕ್ಕೆ ಶುರು ಮಾಡ್ತದೆ. ಮತ್ತು ಈ ಶುಭ ಕಾರ್ಯಗಳು, ಓಕೆ, ಫಾರ್ ಎಕ್ಸಾಂಪಲ್ 4th ಹೌಸಲ್ಲಿ ಬಂದಾಗ ಏನಾಗುತ್ತೆ, ಮನೆ ವಾಸ್ತು ಶಾಂತಿ ಮಾಡ್ಬೋದು, ಚಿಕ್ಕ ಪ್ಲಾಟ್ ತೊಗೋಬೋದು, ಏನೋ ಒಂದು ಗದ್ದೆಗೆ ಹೊಲದ ರಿಲೇಟೆಡ್ ವಿಷಯದಲ್ಲಿ ಏನೋ ಒಂದು ಸ್ವಲ್ಪ ಲಾಭ ಆಗ್ಬೋದು. 2ನೇ ಮನೇಲಿ ಬಂದಾಗ ಮನೆಯಲ್ಲಿ ಕುಟುಂಬದಲ್ಲಿ ಮದುವೆ ಕಾರ್ಯಕ್ರಮಗಳು, ಮುಂಜ್ವಿ, ಉಪನಯನ, ಜಾವಳ ಕಾರ್ಯಕ್ರಮಗಳು ಇವೇನೋ ಆಗ್ಬೋದು. ಸೊ 3ನೇ ಮನೇಲಿ ಉಚ್ಚನಾದಾಗ ವ್ಯಕ್ತಿ ಟೂರು, ಟ್ರಾವೆಲಿಂಗು, ಶಾರ್ಟ್ ಡಿಸ್ಟನ್ಸ್ ಟ್ರಾವೆಲ್ಸ್ ಜಾಸ್ತಿ ಆಗಿ ದೇವಸ್ಥಾನಗಳ ಒಂದು ವೀಕ್ಷಣೆ ಮಾಡ್ಬೋದು. ಸೇಲ್ಸ್ ಮಾರ್ಕೆಟಿಂಗ್ ವಿಷಯದಲ್ಲಿ ವ್ಯಕ್ತಿ ಭಾರಿ ಜ್ಞಾನವನ್ನು ಕೊಡಲಿಕ್ಕೆ ಶುರು ಮಾಡ್ತಾನೆ. ಈಗ ಭಾಳ ಮಾತು ಜಾಸ್ತಿ ಆಗ್ತದೆ. ಮಾತು ಹೆಂಗಿರ್ತವಂದರೆ ಭಾಳ ಜ್ಞಾನ, ಇವು ಭಾರಿ ಒಂದು ಗುರುವಿನಂತೆ ಮಾತನಾಡೋದು. 3ನೇ ಮನೇಲಿ ಗುರು ಇದ್ದಾಗ ವ್ಯಕ್ತಿ ಸೇಲ್ಸ್ ಮಾರ್ಕೆಟಿಂಗ್ ವಸ್ತುಗಳ ಬಗ್ಗೆ ಏನಾದರೂ ಅವ್ನು ಮಾರಾಟ ಮಾಡೋಕೆ ಹಚ್ಬೇಕು, ಅವನಿಗೆ ಭಾರಿ ಜ್ಞಾನಿಗಳ ಹಾಗೆ ಮಾತಾಡಿಬಿಟ್ಟು ಅದನ್ನು ಮಾರಾಟ ಮಾಡಲಿಕ್ಕೆ ಶುರು ಮಾಡ್ತಾನೆ. ಈ ಥರ 5th ಹೌಸಲ್ಲಿ ಬಂದಾಗ ಸಂತಾನದ ರಿಲೇಟೆಡ್ ಇರ್ಬೋದು. ಯಾಕಂದರೆ 5ನೇ ಮನೆ ಗುರು ಬಂದ ಕೂಡಲೇ ಅಲ್ಲೇನು ಮಕ್ಕಳಾಗ್ತಾವಂತ ಗ್ಯಾರಂಟಿ ಇರೋದಿಲ್ಲ. 5ನೇ ಮನೆ ನಿಮ್ದು ಯಾವುದಿದೆ, ಆ 5ನೇ ಮನೆ ಸ್ವಾಮಿ ಎಲ್ಲಿದ್ದಾನೆ, ಮತ್ತು 5ನೇ ಮನೆ ಸ್ವಾಮಿ ಮಹಾದಶ ಭುಕ್ತಿ ಏನಾದರೂ ಇದೆಯೋ, ಮತ್ತು 5ನೇ ಮನೆಯಲ್ಲಿ ರಾಹು ಕೇತು ಶನಿ ಕೂತ್ಕೊಂಡ್ರೆ ಲೇಟು. ಸೊ ಇವಷ್ಟು ಭಾಳಷ್ಟು ಇರ್ತವೆ. ಓನ್ಲಿ ಗುರು ಬಂದುಬಿಟ್ರೆ ಎಲ್ಲ ಆಗಿ ಹೋಗೋದಿಲ್ಲ. ಓಕೆ. ಸೊ ಆಲ್ರೆಡಿ ನಿಮ್ಮ ಜಾತಕದಲ್ಲಿ 5th ಹೌಸಲ್ಲೇ ಮೊದಲಿಂದು ಗುರು ಇದ್ದು ಅವನ ಭುಕ್ತಿ ಮಹಾದಶ ಬಂದಾಗ ಏನೋ ಒಂದು ವರ್ಷ ಅದ್ಭುತವಾದ್ದು ಎಜುಕೇಷನ್ನಲ್ಲಿ, ಹೈಯರ್ ಎಜುಕೇಷನ್ಸಲ್ಲಿ. ಸೊ ಈ ಥರ ನಿಮಗೆ ಇಂಟೆಲಿಜೆನ್ಸು, IQಗಳಲ್ಲಿ ಸ್ವಲ್ಪ ರೈಸ್ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಓಕೆ. 12th ಹೌಸಲ್ಲಿ ಬಂದರೆ ವ್ಯಕ್ತಿ ಭಾಳಷ್ಟು ತಿಂಗಳುಗಳಿಂದ ಏನೋ ಟ್ರೈ ಮಾಡ್ತಿರ್ತಾರೆ, ಫಾರಿನ್ಗೆ ಹೋಗಬೇಕು, ಅದನ್ನು ಮಾಡಬೇಕು ಅಂತ. ವ್ಯಕ್ತಿದು ಗುರುವಿನ ಭುಕ್ತಿ ಅಥವಾ ಮಹಾದಶ ಬಂದು ಗುರು ಅಲ್ಲಿ ಉಚ್ಚನಾಗಿ ಅದೇ ಟೈಮಲ್ಲಿ ಬಂದಾಗ ಅದು ಲಿಂಕ್ ಆದರೆ ಮಾತ್ರ ಫಾರಿನ್ ಟ್ರಾವೆಲ್ಸು, ಟೂರು, ಟ್ರಿಪ್ಪು ಇವೆಲ್ಲ ಆಗ್ತದೆ. ಓಕೆ. 10ನೇ ಮನೆಗೆ ಗುರು ಆಲ್ರೆಡಿ ನಿಮ್ಮ ಜಾತಕದಲ್ಲಿ ಲಿಂಕ್ ಇತ್ತು ಅಂದರೆ ವ್ಯಕ್ತಿ ಕರಿಯರ್ ರಿಲೇಟೆಡ್, ಈ ಟೀಚಿಂಗ್ ಪ್ರೊಫೆಷನ್ನು, ಮೇನ್ ಗುರು ವರ್ಕ್ ಮಾಡೋದೇ ಟೀಚಿಂಗು, ಪ್ರೊಫೆಸರ್ಸು, ಲೆಕ್ಚರ್ಸು, ದೇವಸ್ಥಾನದ ರಿಲೇಟೆಡ್ಡು ಕೆಲಸ ಕಾರ್ಯಗಳು, ವಿದ್ಯೆ ಬುದ್ಧಿಗೆ ಸಂಬಂಧಪಟ್ಟ ಯಾವುದೇ ಕ್ಷೇತ್ರದಲ್ಲಿ ಅವರು ವೃತ್ತಿಯಲ್ಲಿದ್ದರೆ ವಿದ್ಯೆ ಬುದ್ಧಿಗೆ ಸಂಬಂಧಪಟ್ಟ. ಓಕೆ. ಸೊ ಖಂಡಿತವಾಗೂ ಅವ್ರದ್ದು ಭುಕ್ತಿ ಮಹಾದಶ ನಡೀತಿರಬೇಕಾದ್ರೆ ಅದ್ಭುತವಾದ ರಿಸಲ್ಟ್ಸ್ ನೋಡ್ಲಿಕ್ಕೆ ಸಿಗುತ್ತೆ. ಬಟ್ ಎಲ್ಲರಿಗಿಂತ ಮುಖ್ಯವಾಗಿ ಗುರುವಿನ ಗೋಚಾರ ಕರ್ಕ ರಾಶಿಯಲ್ಲಿ ಆಗುವಾಗ ವ್ಯಕ್ತಿಗೆ ಮಾನಸಿಕವಾಗಿ ನೆಮ್ಮದಿ, ಶಾಂತಿ ಬರಲಿಕ್ಕೆ ಶುರು ಮಾಡುತ್ತೆ. ಓಕೆ. ಸೊ ಇದಿಷ್ಟೇನಿದೆ ಗುರುವಿನ ಗೋಚಾರದ ಬಗ್ಗೆ ನಾನು ನಿಮಗೆ ಮಾಹಿತಿ ನೀಡಿದೆ.